ಸಂಬಂಧಗಳ ಮಧ್ಯೆ ಪ್ರಶ್ನಿಸುವ ಅಗತ್ಯ ಇರುವುದಿಲ್ಲ. ಒಂದು ವೇಳೆ ಪ್ರಶ್ನಿಸಿದರೆ ಆ ಸಂಬಂಧದಲ್ಲಿ ಬಿರುಕು ಮೂಡುತ್ತದೆ. ಗಾಳಿ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ, ಆದರೂ ಸಕಲ ಜೀವರಾಶಿಗಳಿಗೂ ಪ್ರಾಣವಾಯುವಾಗಿದೆ. ಇಲ್ಲದಿದ್ದರೆ ನಾವು ಬದುಕುವುದಿಲ್ಲ. ಹಾಗೆಯೇ ನಾವು ಮಾಡಿದ ಸಹಾಯ ಯಾರಿಗೂ ಹೇಳಬಾರದು. ಅದು ನಮ್ಮ ಆತ್ಮತೃಪ್ತಿಗೆ ಆಗಿರಬೇಕೇ ಹೊರತು ಬೇರೆಯವರ ಪ್ರಶಂಸೆಯನ್ನು ಪಡೆಯಲು ಅಲ್ಲ. ಸಮಯ, ಆರೋಗ್ಯ, ಸಂಬಂಧ ಇವುಗಳಿಗೆ ಯಾವುದೇ ಬೆಲೆ ನಿಗದಿಯಾಗಿರುವುದಿಲ್ಲ. ಅವುಗಳನ್ನು ಕಳೆದುಕೊಂಡಾಗಲೇ ಅವುಗಳ ಬೆಲೆ ತಿಳಿಯುವುದು. ಆದ್ದರಿಂದ ಸಮಯ ಇದ್ದಾಗ ಸದುಪಯೋಗಪಡಿಸಿಕೊಳ್ಳಬೇಕು, ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು, ಹಾಗೆಯೇ ಸಂಬಂಧಗಳನ್ನು ಉಳಿಸಿಕೊಳ್ಳಬೇಕು. ಆತ್ಮವಿಶ್ವಾಸ ಎನ್ನುವುದು ಒಂದು ಆಯುಧ ಇದ್ದ ಹಾಗೆ. ಅದು ಎಂತಹ ಸವಾಲುಗಳನ್ನಾದರೂ ಎದುರಿಸುವ ಧೈರ್ಯ ಮತ್ತು ಶಕ್ತಿ ಕೊಡುತ್ತದೆ. ಒಬ್ಬರು ನಾವು ಕೊಡುವ ನೋವುಗಳನ್ನು ಸಹಿಸಿಕೊಳ್ಳುತ್ತಿದ್ದಾರೆ ಎಂದು ಅವರಿಗೆ ಕಷ್ಟ ಕೊಡುತ್ತಾ ಹೋಗುವುದಲ್ಲ. ಅವರೇನಾದರೂ ತಾಳ್ಮೆ ಕಳೆದುಕೊಂಡರೆ ಅವರಿಗಿಂತ ಕೆಟ್ಟವರಿರುವುದಿಲ್ಲ. ಅವರ ಮನಸ್ಸು ಕಲ್ಲಿಗಿಂತ ಕಠಿಣವಾಗಿ ಬಿಡುತ್ತದೆ. ದುಡ್ಡು ಇದ್ದಾಗ ಎಂತಹವರು ನಮಗೆ ಹತ್ತಿರವಾಗಿ ಬಿಡುತ್ತಾರೆ. ಅದೇ ದುಡ್ಡು ಇಲ್ಲವಾದಾಗ ಹತ್ತಿರದವರು ದೂರವಾಗಿ ಬಿಡುತ್ತಾರೆ. ಕಷ್ಟಗಳು ನಮ್ಮ ಆತ್ಮವಿಶ್ವಾಸ ಮತ್ತು ಸಾಮರ್ಥ್ಯ ಎಷ್ಟಿದೆ ಎಂದು ತೋರಿಸಿಕೊಡುತ್ತದೆ ಮತ್ತು ನಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ನಮಗೆ ಕಷ್ಟ ಬಂದಾಗ ಸಹಾಯ ಮಾಡುವವರು ಇದ್ದಾಗ ನಾವು ತುಂಬ ಯೋಚಿಸುವುದಿಲ್ಲ. ಅದೇ ಸಹಾಯ ಮಾಡುವವರು ಇಲ್ಲದಿದ್ದಾಗ ಎದುರಿಸುವ ದಾರಿಯನ್ನು ಹುಡುಕುತ್ತೇವೆ. ಇದರಿಂದ ನಮ್ಮ ಸಾಮರ್ಥ್ಯ ಹೆಚ್ಚುತ್ತದೆ.